ಇರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಸೆಪ್ಟೆಂಬರ್ 8ರಲ್ಲಿ ಹಮ್ಮಿಕೊಂಡಿರೋ ಕಾರ್ಯಕ್ರಮದ ಬಗ್ಗೆ ಇವತ್ತು ಲಾಂಛನವನ್ನು ಬಿಡುಗಡೆಯನ್ನು ಮೈಸೂರಿನಲ್ಲಿ ಮಾಡಿಸ್ತಾ ಸಮಾಜ ಮಾಧ್ಯಮದಲ್ಲಿ ಆ ಪತ್ರಿಕೆ ಪ್ರಿಂಟ್ ಆಗೋ ಜಾಗದಲ್ಲಿ ಎಲ್ಲವನ್ನೂ ಮಾಡಿ ಪ್ರಿಂಟಾಗೂ ಈಚೆ ಬರ್ಬೋದು. ಆದರೆ ಓದುಗನ್ನು ತಲುಪಿಸುವಂಥ ವ್ಯವಸ್ಥೆ ಯಾವುದಾದ್ರು ಇದ್ದರೆ ಅದು ವಿತರಕರು. ಅವರ ಬಗ್ಗೆ ಸಮಾಜದಲ್ಲಿ ದೊಡ್ಡ ಚರ್ಚೆ ಯಾವತ್ತೂ ಆಗಿಲ್ಲ. ಮಾಧ್ಯಮದ ಒಂದು ಅಂಗವಾಗಿ ಮುಖ್ಯ ಅಂಗವಾಗಿರ್ತಕ್ಕಂಥವ್ರು ವಿತರಕರು. ಮಿಕ್ಕದ್ದು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ, ದೃಶ್ಯ ಮಾಧ್ಯಮದ ಮುಖಾಂತರ ಮುಟ್ಟೋದು ಒಂದು ವರ್ಗದ್ದು. ಆದರೆ ದೈನಂದಿನ ಪತ್ರಿಕೆಗಳೇನಿದೆಯೋ ಆ ಪತ್ರಿಕೆಗಳು ಇವತ್ತು ಎಲ್ಲ ಓದುಗರನ್ನ ಮುಟ್ತಾ ಇದೆ ಅಂದರೆ ಅದರಲ್ಲಿ ಬಹುಮುಖ್ಯವಾದ ಪಾತ್ರ ವಿತರಕರದು. ಒಂದು ನಾವು ಅನ್ಕೊತೀವಿ ಇವತ್ತು ದೇಶದಲ್ಲಿ ಬಾಲಕಾರ್ಮಿಕರ ಬಗ್ಗೆ ಮಾತಾಡೋದಂಥ ಇದರಿಂದ ಹಿಡಿದು ಎಲ್ಲವನ್ನೂ ನಾವು ಚರ್ಚೆ ಮಾಡ್ತೀವಿ. ನಾನು 91 ಜೂನ್ 16 ನನ್ನ ಮಳಿಗೆಯನ್ನು ಪ್ರಾರಂಭ ಮಾಡಿದಾಗ ನನ್ನ ಅಂಗಡಿ ಮುಂದೆ ಪತ್ರಿಕೆಗಳನ್ನು ತಂದು ಸೆಗ್ರಿಗೇಟ್ ಮಾಡಿಕೊಂಡು ತೊಗೊಂಡೋಗಿ ಜೆ ಪಿ ನಗರದಲ್ಲಿ ಹಂಚಿಕೆ ಮಾಡ್ತಿದ್ದಂಥ 2-3 ವಿತರಕರನ್ನು ನನಗೆ ಅತ್ಯಂತ ಇವತ್ತವರೆಗೂ ಆತ್ಮೀಯವಾಗಿರ್ತಕ್ಕಂಥವ್ರು. 365 ದಿವಸದಲ್ಲಿ ರಜಾ ಇಲ್ಲದೆ ಯಾವುದಾದ್ರು ಒಂದು ವರ್ಗ ಇದೆ ಅಂತಂದರೆ ಅದು ವಿತರಕರು. ಪತ್ರಿಕೆಗೆ ರಜಾ ಇದ್ದ ದಿವಸ ಮಾತ್ರ ಇವ್ರಿಗೆ ರಜಾ. ಇವ್ರಿಗೆ ಅನಾರೋಗ್ಯ ಇರಲಿ, ಮನೇಲಿ ಏನೇ ಸಮಸ್ಯೆ ಇರಲಿ, ಬೇರೇನೇ ಇರಲಿ, ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ಅವತ್ತು ಇವರಿಗೆ ಲುಕ್ಸಾನ, ಓದುಗರಿಗೆ ವಿಚಾರವಿಲ್ಲ. ಅಂಥ ಒಂದು ಆಧಾರ ಸ್ತಂಭ ಈ ಸಮಾಜದಲ್ಲಿ ಸುದೀರ್ಘ ವರ್ಷಗಳು ಯಶಸ್ವಿಯಾಗಿ ನಡೀತಿದೆ ಅಂತಂದರೆ ಆ ವಿತರಕಲ್ಲಿರ್ತಕ್ಕಂಥ ಕಟಿಬದ್ಧತೆ. ನಾನು ಓದುಗನಿಗೆ 100ಕ್ಕೆ 100ರಷ್ಟು ಈ ಪತ್ರಿಕೆಯನ್ನು ತಲುಪಿಸ್ಬೇಕು ಅನ್ನುವಂಥ ಜವಾಬ್ದಾರಿಯನ್ನು ಜನ ಎಲ್ಲ ಮಲಗಿರೋ ಸಮಯದಲ್ಲಿ ಆ ಪತ್ರಿಕೆಯನ್ನು ಹೋಗಿ ಅಲ್ಲಿ ಕಲೆಕ್ಟ್ ತಗೊಂಡು ಬಂದು ಮಳೆ ಚಳಿ ಎಲ್ಲವನ್ನೂ ಲೆಕ್ಕಿಸದೆ ತುಂಬ ಸಂದರ್ಭಗಳಲ್ಲಿ ನಾನು ಯಾಕೆ ಹತ್ತಿರದಿಂದ ನೋಡಿದವನಾಗಿದ್ದೀನಿ ಅಂದರೆ ಎಷ್ಟೋ ಹೊಸ ಮನೆಗಳು ಬಂದಂಥವ್ರಿಗೆ ನಾಯಿಗಳು ಓಡಿಸ್ಕೊಂಬಂದು ಕಚ್ಚಿರ್ತಕ್ಕಂಥದ್ದನ್ನು ನಾನು ಹತ್ತಿರದಿಂದ ಕೇಳಿದ್ದೀನಿ. ಯಾವುದನ್ನು ಲೆಕ್ಕಿಸದೆ ಒಂದು ಕಡೆ ಬದುಕಿನ ಪಯಣ, ಮತ್ತೊಂದು ಕಡೆ ಜವಾಬ್ದಾರಿಯ ಡೆಲಿವರಿ, ಇವೆರಡನ್ನು ನಿರಂತರವಾಗಿ ಮಾಡ್ತಿರ್ತಕ್ಕಂಥ ಒಂದು ಸಮಾಜಕ್ಕೆ ಗೋಚರಿಸದ ವರ್ಗ ಅಂತಂದರೆ ವಿತರಕರು. ಅಂಥ ವರ್ಗದ ಈ ಪ್ರಾಮಾಣಿಕ ಬದ್ಧತೆಯ ಕಾರಣಕ್ಕಾಗಿ ನೈಜ ಸುದ್ದಿಗಳು ಸಮಾಜವನ್ನು ತಲುಪ್ತಾ ಇವೆ. ಅಂಥ ಪ್ರಯತ್ನದವ್ರನ್ನ ಸರ್ಕಾರ ಮತ್ತು ಸಮಾಜ ಗುರ್ತು ಮಾಡಬೇಕು. ಅಂಥ ವಿಚಾರಗಳನ್ನು ಈ 4ನೇ ಸಮ್ಮೇಳನದಲ್ಲಿ ಚರ್ಚೆ ಆಗುತ್ತೆ ಅಂತ ಭಾವಿಸಿದ್ದೀನಿ. ಅವರ ಕಲ್ಯಾಣಕ್ಕಾಗಿ, ಅವರ ಕಷ್ಟ ಸುಖಗಳು ಮತ್ತು ಅವರಿಗಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ, ಅವರ ಆದಾಯವನ್ನು ಹೆಚ್ಚಿಸುವಂಥ ವಿಚಾರಕ್ಕೂ ಸೇರಿದಂತೆ, ವೆದರ್ ಬೈ ಕಮಿಷನ್ ಆರ್ ಬೈ ಸಪೋರ್ಟಿಂಗ್ ಫ್ರಮ್ ದಿ ಗೌರ್ಮೆಂಟ್ ಇನ್ ವಾಟ್ ಎವರ್ ದ ವೇಸ್, ಮತ್ತು ಅವರ ಆರೋಗ್ಯ ಯೋಜನೆಗಳನ್ನ ರೂಪಿಸುವಂಥ ಪ್ರಯತ್ನಗಳು, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ದೃಷ್ಟಿಯಲ್ಲಿ ಆಗಬೇಕಾದಂಥ ವಿಚಾರಗಳು, ಅವರಿಗೆ ಜೀವನ ಭದ್ರತೆ ದೃಷ್ಟಿಯಲ್ಲಿ ಇನ್ಸುರೆನ್ಸ್ ಮತ್ತೊಂದು ಮಗದೊಂದು ಕೊಡುವಂಥ ವಿಚಾರಗಳು. ಬೆಳಗ್ಗೆ 4 ಗಂಟೆ ಗಾಡಿ ಹೋಗ್ತಿರ್ತಾರೆ, ಯಾರು ಎದುರುಗಡೆ ಬರೋನಿಗೇನು ಟ್ರಾಫಿಕ್ ಇಲ್ಲದೆ ಅದರಿಂದ ತುಂಬ ಸ್ಪೀಡಾಗಿ ಬರ್ತಾನೆ, ಯಾರಿಗೋ ಒಬ್ರಿಗೆ ಅಪಘಾತ ಆದರೆ ಅವನ ಜೀವನ ಹೊಟ್ಟೋಗುತ್ತೆ. ನಾವು ಯಾರೂ ಅದು ಚರ್ಚೆನೇ ಮಾಡೋದಿಲ್ಲ. ಯಾಕೆಂದರೆ ಬೆಳಕಿಗೆ ಬರೋದ್ರೊಳಗಡೆ ಅವನ ಆಸ್ಪತ್ರೆಗೆ ಸೇರಿ ಏನು ಹುಷಾರಾಗಿ ಬಂದರೆ ಒಳ್ಳೆಯದು, ಹುಷಾರಾಗಿ ಬರಲಿಲ್ಲ ಅಂತಂದರೆ ಅವ್ರ ಜೀವನ ಅವರ ಕುಟುಂಬಷ್ಟಕ್ಕೆ ದುರಂತವಾದಂಥ ಕಥೆ ಆಗೋಗ್ಬಿಡುತ್ತೆ. ನಾನು ಸರ್ಕಾರಕ್ಕೂ ಕೂಡ ನಿಮ್ಮ ಇದ್ರ ಮುಖಾಂತರ ಮಾತಾಡೋದೇನೆಂದರೆ, ಈ ಗಾಡಿಗಳನ್ನು ಚೆಕ್ ಮಾಡ್ತಾರಲ್ಲ, ಗಾಡಿಗಳು ಚೆಕ್ ಮಾಡುವಾಗ ಹೆಲ್ಮೆಟ್ ಇಲ್ಲ ಅಂತ ಪೆನಾಲ್ಟಿ ಹಾಕ್ತಾರೆ, ಓವರ್ ಸ್ಪೀಡ್ ಅಂತ ಪೆನಾಲ್ಟಿ ಹಾಕ್ತಾರೆ, ಲೈಸೆನ್ಸ್ ಇಲ್ಲ ಅಂತ ಪೆನಾಲ್ಟಿ ಹಾಕ್ತಾರೆ, ಗಾಡಿ FC ಮಾಡಿಲ್ಲ ಅಂತ, ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಅಂತ ಪೆನಾಲ್ಟಿ ಹಾಕ್ತಾರೆ. ಈ ರೀತಿ ಏನೇನು ಹಾಕ್ತಾರೋ ಇದು ನಾನ್ ಆಂಟಿಸಿಪೇಟೆಡ್ ಬಡ್ಜೆಟ್ ಅಮೌಂಟ್. ಅದು ಬಡ್ಜೆಟ್ ಇಷ್ಟೇ ಬರಬೇಕು ಅಂದಿಲ್ಲ. ಅಂಥ ಹಣವನ್ನು ಈ ಅಪಘಾತಕ್ಕೆ ಈಡಾದವರ ಸಂಪೂರ್ಣ ವೆಚ್ಚವನ್ನು ಆಸ್ಪತ್ರೆಗೆ ಬರೆಸೋ ದೃಷ್ಟಿಯಲ್ಲಿ ಅದನ್ನೇನಾದ್ರು ನಿಧಿ ಮಾಡಿದ್ರೆ ಸರ್ಕಾರಗಳು, ಇದು ಪ್ರೋಬಬಲಿ ಮನೆಯಿಂದ ಹೋಗುವಾಗ ಪಾಪ ಜೋಬೊಳಗೆ 10 ರೂಪಾಯಿ ಇದೆಯೋ ಎಲ್ಲೋ ಗೊತ್ತಿಲ್ಲ, ತನ್ನ ಉದ್ಯೋಗಕ್ಕೆ ಹೋಗ್ತಾರೆ, ವಾಪಸ್ ಏನೇನೋ ಅಪಘಾತ ಆಗುತ್ತೆ, ಎಲ್ಲೋ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಡ್ತಾರೆ. ಆಘಾತದ ಮೇಲೆ ಆಘಾತ ಆಗುತ್ತೆ. ಇಂಥದಕ್ಕೆ ಪರಿಹಾರದ ರೂಪದಲ್ಲೂ ಕೂಡ ನಿಮ್ಮ 4ನೇ ಸಮ್ಮೇಳನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ಬೆಳಗಿನ ಜಾವದಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ, ಅವನು ಮೈ ಮರ್ತಿರ್ತಾನೆ, ನೀವು ನಿಮ್ಮ ಡ್ಯೂಟಿಗಾಗಿ ಹೋಗ್ತಾ ಇರ್ತೀರಿ. ಇಂಥ ಸನ್ನಿವೇಶದಲ್ಲಿ ಇಂಥವುಗಳು ಯಾವುದೋ ಕುಟುಂಬದ ನೆಲೆ ಆಗಿರ್ತಕ್ಕಂಥ ವ್ಯಕ್ತಿನೇ, ಕೇಂದ್ರೀಕೃತ ವ್ಯಕ್ತಿಗೆ ಈ ಥರ ಸನ್ನಿವೇಶ ಆದಾಗ ಆ ಮನೆ ತುಂಬ ದುರಂತಕ್ಕೀಡಾಗತ್ತೆ. ಅಂಥವೆಲ್ಲವನ್ನು ಇದರಲ್ಲಿ ಚರ್ಚೆ ಆಗಬೇಕು. ಮತ್ತು ಸಮಾಜದಲ್ಲಿ ವಿಶೇಷವಾಗಿ ಪತ್ರಿಕಾ ವಿತರಕರನ್ನ ಮುಖ್ಯವಾಹಿನಿಯಲ್ಲಿ ಗುರುತಿಸುವಂಥ ವಿಚಾರ ಆಗಬೇಕು.
ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮೈಸೂರಿನ ಒಬ್ಬ ವಿತರಕನಿಗೆ ರಾಜ್ಯ ಪ್ರಶಸ್ತಿ ನೀಡೋದ್ರ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು ಆ ಕ್ಷೇತ್ರ ಆ ಕೆಲಸಗಾರರನ್ನು ಗಮನಿಸಿದೆ ಅನ್ನೋದನ್ನು ಕೂಡ ನಾವು ಈ ಸನ್ನಿವೇಶದಲ್ಲಿ ನೆನಪು ಮಾಡ್ತಾ, ಈ ರೀತಿಯ ಪ್ರಕ್ರಿಯೆಗಳು ತನ್ನ ಪಾಡಕ್ಕೆ ತನ್ನ ಬದುಕನ್ನು ಕಟ್ಟಿಕೊಂಡು ಸಮಾಜದ ಸೌಖ್ಯಕ್ಕಾಗಿ ಯಾರು ಕೆಲಸ ಮಾಡ್ತಾರೋ ಅವರಿಗೂ ನೆಮ್ಮದಿಯ ಬದುಕನ್ನು ಆಗುವ ದಿಕ್ಕಿನಲ್ಲಿ ಈ ಚಿಂತನೆಗಳು, ಈ ಪ್ರಯತ್ನಗಳು. ಎಷ್ಟೋ ಜನಕ್ಕೆ ನನಗೆ 40 ವರ್ಷ ಅವ್ರ ವಯಸ್ಸು ಅಂದರೆ ನಾನು 25 ವರ್ಷದಿಂದ ಪತ್ರಿಕೆ ಹಾಕ್ತೀನಿ ಅಂತಾರೆ. ಅವ್ರ ವಯಸ್ಸು 40 ವರ್ಷ, 15ನೇ ವರ್ಷದಿಂದ 12ನೇ ವರ್ಷದಿಂದ ಪತ್ರಿಕೆ ಹಾಕಿ ನಾನು ಬಾಲಕಾರ್ಮಿಕ ಅಂತ ಒಂದು ಮಾತು ಹೇಳ್ತಾ ಇದ್ದೆ. ಆ ಮಾತನ್ನು ನಾನು ನೆನಪಿಸ್ಕೊಂಡು ಹೇಳ್ತಾ ಇರೋದು. ಯಾಕೆಂದರೆ ನೀವು ಯಾರೋ ಹಿರಿಯರು ಹಾಕ್ತಿರ್ತೀರಿ, ಅವತ್ತೇನೋ ಅನಿವಾರ್ಯ ಆಗುತ್ತೆ, ನಿಮ್ಮ ಮಗ ಹೋಗಾಗ್ತಾನೆ, ಇನ್ನೊಬ್ರು ಯಾರೋ ಹಾಕ್ತಾರೆ. ಇಂಥ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂದರೆ ನೀವು ನಮ್ಮನೆ ಬಾಗಿಲು ತೆಗಿಕ್ಕೂ ಮೊದಲು ಪೇಪರ್ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತೀರಿ. ಸಮಾಜ ನಿಮ್ಮನ್ನು ಹೆಚ್ಚಿಗೂ ನೋಡೇ ಇರಲ್ಲ. ತಿಂಗಳಿಗೊಂದು ಸತಿ ಕಲೆಕ್ಷನ್ಗೆ ಹೋದಾಗ ಮಾತ್ರ ಸಿಗ್ತಾರೆ, ಅದು ಸತಾಯಿಸ್ಕೊಡ್ತಾರೆ. ಇವೆಲ್ಲವನ್ನು ನಾವು ನೋಡಿರ್ತಕ್ಕಂಥದ್ದೇ. ಅಂಥ ಕಾರಣಕ್ಕಾಗಿ ನಿಮಗೆಲ್ರಿಗೂ ನಿಮ್ಮ ಒಟ್ಟಾರೆ ಈ ವಿತರಕರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳು ಆಗಬೇಕು. ಅದು ಈ ಸಮ್ಮೇಳನದಲ್ಲಿ ಚರ್ಚೆ ಆಗಬೇಕು, ಆ ನಿರ್ಣಯ ಆಗಬೇಕು, ಅದು ಸರ್ಕಾರಕ್ಕೆ ಹೋಗಬೇಕು, ಸರ್ಕಾರವು ಕೂಡ ಸೂಕ್ತವಾಗಿ ಸ್ಪಂದಿಸಬೇಕು ಅನ್ನೋದು ನಿಮ್ಮೆಲ್ಲರ ಅಭಿಪ್ರಾಯ ಆಗಿದೆ ಅಂತ ಭಾವಿಸ್ತೀನಿ. ಶುಭವಾಗಲಿ. ಎಲ್ಲ ವಿತರಕರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಸೆಪ್ಟೆಂಬರ್ 8ಕ್ಕೆ ನಡೀತಾ ಇರುವಂಥ ಚಿತ್ರದುರ್ಗದಲ್ಲಿ ನಡೀತಾ ಇರುವಂಥ 4ನೇ ರಾಜ್ಯ ಮಟ್ಟದ ಸಮ್ಮೇಳನ, ಅದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಿಂದ ನಡೀತಾ ಇದೆ. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ಅತ್ಯಂತ ಸಂತೋಷದಿಂದ ಈ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದೇವೆ. ಬಹುಶಃ ಪೋಸ್ಟರ್ನ ಬಿಡುಗಡೆ ಮಾಡಿ ರಾಜೀವ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಸಮಾಜದ ಎಲ್ಲ ವರ್ಗದ ಎಲ್ಲ ಸ್ತರದ ವೃತ್ತಿ ಮತ್ತು ಸಮುದಾಯಗಳನ್ನು ಅತ್ಯಂತ ಹತ್ತಿರದಿಂದ ಕಂಡುಕೊಂಡಿರುವಂಥ ಕೆಲವು ರಾಜಕಾರಣಿಗಳಲ್ಲಿ ರಾಜೀವ್ ಅವರು ಕೂಡ ಒಬ್ಬರು. ಬಹುಶಃ ಇವತ್ತು ನಮ್ಮ ಮೈಸೂರಲ್ಲಿ ಪತ್ರಕರ್ತರು ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬೇಕು ನಮಗೊಂದು ಉತ್ತೇಜನೆಯನ್ನು ಸಿಕ್ಕಿದ್ರು ಕೂಡ ಅವರಿಂದನೇ. ಅದು ಯಶಸ್ವಿಯಾಗಿ 7 ವರ್ಷದಿಂದ ನಡೀತಾ ಇದ್ದರು, ಅದು ಅವ್ರ ಕಾರಣಕ್ಕಾಗೇ. ಮತ್ತು ಅವರು ರಾಜಕಾರಣ ನನಗೇನೋ ಒಂದೊಂದ್ಸತಿ ಅನಿಸುತ್ತೆ, ಅವ್ರ ಆ್ಯಕ್ಟಿವಿಟೀಸ್ ನೋಡಿದ್ರೆ ಅವ್ರಿಗೆ ರಾಜಕಾರಣ ಉಪಕಸಬು ಅನಿಸುತ್ತೆ. ಒಂದೊಂದ್ಸತಿ ಸಮಾಜ ಸೇವೆ, ಸಂಘಟನೆ, ಸಹಕಾರ ಇದೆಯಲ್ಲ, ಇವೇ ಇವರ ಮೂಲ ವೃತ್ತಿ ಇದಾಗಿರ್ತದೆ. ಹಾಗಾಗಿ ಅದು ಬೇಕು, ಆ ಥರದ ಸಮಾಜನ ಕಟ್ಟಬೇಕು ಅಂತಂದಾಗ ಅಂಥ ಕೆಲಸಗಳಾಗಬೇಕು. ಒಬ್ಬ ವಿತರಕರ ಬಗ್ಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ರು. ಬೆಳಕಾಗಿಂತ ಮೊದಲು, ಸೂರ್ಯ ಊಟಕ್ಕಿಂತ ಮೊದಲು ಜ್ಞಾನವನ್ನು ನೀವು ಎಲ್ಲರ ಮನೆಗೆ ಪಸರಿಸಿ ಪಾಪ ಮನೆಗೆ ಹೊರಟೋಗ್ತೀರಿ. ನನಗಾದರೂ ಅಂದ್ಕೊಂಡಿರೋದು, ನಾನೇನಂದರೆ ವಿತರಕರ ಬಗ್ಗೆ ನನಗೆ ಅಂದ್ಕೊಂಡಿರೋದು ಒಂದು ನಂಬಿಕೆ, ನನಗೆ ಬಾಲ್ಯದಿಂದಲೂ ಗೌರವಯುತವಾಗಿ ಬಡತನ ಇರುತ್ತೆ, ಕಡು ಬಡತನ ಇರುತ್ತೆ, ಓದೋ ಆಸಕ್ತಿ ಇರುತ್ತದೆ. ಆದರೆ ಆ ಬಡತನವನ್ನು ನೀಗಿಸ್ಕೊಳ್ಳೋಕ್ಕೆ ಯಾವ ಮಾರ್ಗ ಹುಡುಕಬೇಕು ಅಂತ ಏನಾದರೂ ಯೋಚನೆಗಳು ಬಂದಾಗ ಗೌರವಾನ್ವಿತರು ಅಂದರೆ ಸಭ್ಯರು, ಸುಸಂಸ್ಕೃತರು, ನಾವು ಮಾನ ಮರ್ಯಾದೆಗೆ ಹಂಚ್ಕೊಳ್ಳೋರು ಆಯ್ಕೆ ಮಾಡ್ಕೊತಿದ್ದೆ ಪತ್ರಿಕೆ ವಿತರಣೆ ಮಾಡೋದನ್ನು. ಏನಿಲ್ಲದೆ ನಾನು ಪೇಪರ್ ವಿತರಣೆ ಮಾಡ್ಕೊಂಡು ಪೇಪರ್ ಹಾಕೊಂಡು ಜೀವನ ಮಾಡಿದ್ದೀನಿ ಕಣ್ರಿ, ಪೇಪರ್ ಹಾಕೊಂಡು MA ಮಾಡಿದ್ದೀನಿ ಕಣ್ರಿ, ಪೇಪರ್ ಹಾಕೊಂಡು ಇಂಜಿನಿಯರ್ ಮಾಡಿದ್ದೀನಿ ಕಣ್ರಿ ಅಂತ. ಈ ದೇಶದ ರಾಷ್ಟ್ರಪತಿಗಳಾಗಿದ್ದಂಥ ಅಬ್ದುಲ್ ಕಲಾಂ ಅವರು ಕೂಡ ಪತ್ರಿಕೆ ವಿತರಣೆ ಮಾಡ್ತಾಯಿದ್ದವ್ರೆ. ಇವತ್ತು ಪತ್ರಿಕೆ ವಿತರಣೆ ಮಾಡ್ತಾನೆ MLAಗಳಾದಂಥವರು ಕೂಡ ಕರ್ನಾಟಕದಲ್ಲಿ ಉದಾಹರಣೆಗಳು ನಮಗಿದೆ. ಆಮೇಲೆ ಅನೇಕ ಜನ ಸಾಧಕರು ಹಿನ್ನೆಲೆಗೆ ಹೋದರೆ ನೀವು ಅವರು ಪತ್ರಿಕೆ ವಿತರಣೆ ಮಾಡ್ತಾ ಇರ್ತಾರೆ, ಅಥವಾ ಪತ್ರಿಕೆ ಜೊತೆಗೆ ಒಂದಷ್ಟು ನಂಟಿನ ಇಟ್ಕೊಂಡೇ ಇರೋರಾಗಿರ್ತಾರೆ ಸಾಧಕರೆಲ್ಲರೂ. ಹಾಗಾಗಿ ಇದು ಅತ್ಯಂತ ಗೌರವಾನ್ವಿತವಾದಂಥ ಹುದ್ದೆ. ನಾವು ನಮ್ಮ ಡಿಗ್ನಿಟಿ ಆಫ್ ಲೇಬರನ್ನು, ನಮ್ಮ ವೃತ್ತಿಯ ಗೌರವವನ್ನು ಫಸ್ಟ್ ನಾವೇ ಎತ್ತಿಟ್ಕೋಬೇಕು, ಬೇರೆಯವ್ರು ಯಾರೋ ನಮ್ಮನ್ನು ಗೌರವಿಸೋದಲ್ಲ. ಹೆಮ್ಮೆಯಿಂದ ಹೇಳ್ಕೋಬೇಕು, ನಾನು ಪತ್ರಿಕೆಯನ್ನು ವಿತರಣೆ ಮಾಡ್ತಾ ಇದ್ದೇನೆ, ಆ ಪತ್ರಿಕೆಯನ್ನು ವಿತರಣೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಗೌರವಯುತವಾಗಿ ಬದುಕ್ತಾ ಇದ್ದೇನೆ, ಸ್ವಾಭಿಮಾನದಿಂದ ಬದುಕ್ತಾ ಇದ್ದೇನೆ, ಪ್ರಾಮಾಣಿಕವಾಗಿ ಬದುಕ್ತಾ ಇದ್ದಾನೆ ಅನ್ನೋದು ಸಂಕೇತ. ಅದು ವಿತರಣೆ ಮಾಡ್ತಾ ಇದ್ದೀನಿ ಅನ್ನೋದು. ಇಲ್ಲಾಂದರೆ ಬೇರೆ ಏನೋ ಮಾಡ್ಕೊಂಡು ಹೋಗ್ತಾರಪ್ಪ ಬಿಸ್ನೆಸ್ನ. ಬದುಕೋಕ್ಕೆ 108 ದಾರಿಗಳಿದ್ದಾವೆ. ಬೆಳಗ್ಗೆ ಎದ್ದು ಮಳೆ, ಗಾಳಿ, ಚಳಿ, ಬೆಳಗ್ಗೆ ಎದ್ದು ನಮ್ಮ ಹೆಂಡತಿ ಮಕ್ಕಳ ಮುಖಾನೇ ನೋಡಿರಲ್ಲ ನಾವು. ಬಂದು ನಾವು ಪತ್ರಿಕೆ KR ಸರ್ಕಲಲ್ಲಿ ನಿಂತ್ಕೋಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದು ಸ್ವಾಭಿಮಾನ ಬದುಕನ್ನು ಕಟ್ಕೊಳಕ್ಕೆ ಹೊರಟಿರ್ತಾರಲ್ಲ, ಅವ್ರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ದಾಕೊಳ್ಳಿ ಸರ್, ನಮಸ್ತೆ ಸರ್. ಇವತ್ತು ಸಮ್ಮೇಳನ ಮಾಡ್ತಾಯಿದ್ದೀರಿ. ರಾಜೀವ್ ಸರ್ ನಿಮ್ಗೊಂದು ದಿಕ್ಸೂಜಿ ಹಾಕ್ಕೊಟ್ಟಿದ್ದಾರೆ. ಸಮ್ಮೇಳನ ಏನೆಲ್ಲ ಚರ್ಚೆ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ ಒಬ್ಬರು ಪಿರಿಯಾಪಟ್ಟಣದಿಂದ ಒಬ್ಬರು ವಿತರಕರು ನನಗೆ ಫೋನ್ ಮಾಡಿದರು. ಏನೋ ಅದು ಕೋದಂಡ ಶೆಟ್ಟಿನೋ ಏನೋ ಅವ್ರ ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಸರ್, ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಹೊಡಿಸಿದ್ದೀರಲ್ಲ, ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಪತ್ರಕರ್ತರ ಮಕ್ಕಳಿಗೆ ಅಂತೇಳಿ, ನಮಗೂ ಇದೆಯಾ ಸರ್ ಅಂತ ಕೇಳಿದ್ರು.
ಈ ಬೆಳಗ್ಗೆ ಅದಕ್ಕೆ ಬ್ರದರ್ ಇಲ್ಲ, ಅದು ಪತ್ರಕರ್ತರ ಮಕ್ಕಳಿಗೆ, ಅದು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಸದಸ್ಯರಾಗಿರಬೇಕು, ಅವ್ರಿಗೆ ಮಾತ್ರ ಕೊಡ್ತಾ ಇರೋದು. ಆದರೆ ಮುಂದಿನ ದಿನಗಳಲ್ಲಿ ಅದು ವಿತರಕರಿಗೂ ಅಥವಾ ಅವ್ರ ಮಕ್ಕಳು ಕೂಡ ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ. ನಿಮಗೆ ಸಂಘಟನೆ ಇಲ್ವಾ, ವಿತರಕರ ಸಂಘ ಇಲ್ವಾ ಅಂತ ಕೇಳಿದೆ. ಅಲ್ಲೇನು ಆ ಥರ ಮಾಡ್ತಾ ಇಲ್ವಾ ಅಂತ. ಇಲ್ಲ ಸರ್, ನಾನು ಮೆಂಬರೂ ಆಗಿಲ್ಲ, ಮತ್ತು ನನಗೆ ಆ ಥರದ್ದು ಯಾವುದೇ ಸೌಲಭ್ಯಗಳ ಬಗ್ಗೆ ನಮಗೆ ಅರಿವು ಕೂಡ ಇಲ್ಲ ಅಂತಂತ ಹೇಳಿದರು. ಹಾಗಾಗಿ ನೋಡಿ, ಈಗ ಬೆಳಗ್ಗೆ ಆದಂಥದ್ದು ಇದು ಕಾಕತಳಿ ಅಂತ ಇವತ್ತು ಕಾರ್ಯಕ್ರಮದಿದ್ದೀವಿ. ನಾವು ನಮ್ಮ ಬದುಕಿನ ಜೊತೆಗೆ ನಮ್ಮ ಮಕ್ಕಳನ್ನ ಕೂಡ ಗೌರವಿಸುವಂಥ ಅನೇಕ ಕಾರ್ಯಕ್ರಮಗಳಾಗಬೇಕು. ಹೆಲ್ತ್ ಕಾನ್ಷಿಯಸ್ ವಿಚಾರ ಹೇಳಿದ್ರು. ಕಳೆದ ಬಾರಿ ನಾನು 2014ರಲ್ಲಿ ಅಧ್ಯಕ್ಷ ಆಗಿದ್ದಾಗ ಏನು ಮೈಸೂರಿನ ಪತ್ರಿಕಾ ವಿತರಕರ ಸಂಘ ಇದೆ, ಅದಕ್ಕೆ ಸುರಕ್ಷಾ ದಶಮಾನೋತ್ಸವ ಮಾಡಿದರು. ಬಹುಶಃ ನೀವು ಇದ್ರಿ ಸರ್ ಅನ್ಸುತ್ತೆ, ಎಲ್ಲರೂ ಬಂದಿದ್ರು. ಆಗ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಿಂದ ನಾವು ಇದಕ್ಕೆ ಸುರಕ್ಷಾ ನಿಧಿಗೆ 50,000 ರೂಪಾಯಿ ಕೊಟ್ಟಾಗ ಗಣಪತಿಯವರು ಕೂಡ 50,000 ಕೊಟ್ಟರು, ವಾಸು ಸರು ಕೂಡ 50,000 ರೂಪಾಯಿ ಕೊಟ್ಟರು, ಕೋಟಿ ಸರ್. ನಾವು ಅಲ್ಲೇ ಡಯಾಸ್ ಮೇಲೆ 2 ಲಕ್ಷ ರೂಪಾಯಿಗಳನ್ನು ನಾವು ಪತ್ರಕರ್ತರ ವಿತರಕರಿಗೆ ಏನಾದರೂ ಆಕ್ಸಿಡೆಂಟು ಅಥವಾ ಆರೋಗ್ಯಗಳೇನಾದರೂ ಇದಾದರೆ ತಕ್ಷಣ ಅವ್ರಿಗೆ ಸ್ಪಂದಿಸಲಿಕ್ಕೆ ಅದಾಗಲಿ, ಆ ನಂತರದ ಆ ಫಂಡ್ ಮೊಬಲೈಸ್ ಮಾಡಲಿ ಅಂತೇಳಿ 2 ಲಕ್ಷ ರೂಪಾಯಿ ನಾವು ಅಲ್ಲೇ ಕೂಡ ಕೊಟ್ವಿ. ಬಟ್ ಅದೇನಾಯಿತು, ಹೇಗೆ ಬಳಸ್ಕೊಂಡ್ರು ನಮಗೆ ಗೊತ್ತಾಗೋದಿಲ್ಲ. ನಾವು ದಾರಿ ತೋರಿಸ್ಬೋದು, ರಾಜೀವ್ ಸರ್ ನಿಮಗೆ ದಾರಿ ತೋರಿಸ್ಬೋದು ಅಷ್ಟೇ, ಈಗ ಮಾಡಿರಿ ಅಂತ. ಆದರೆ ಸಂಘಟಕರಿಗೆ ಮಾತ್ರ ಆ ಬದ್ಧತೆ ಮತ್ತು ಕಮಿಟ್ಮೆಂಟ್ ಬೇಕು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದನ್ನು ಪ್ರೋತ್ಸಾಹ ಮಾಡ್ಕೊಂಡು ಹೋಗಿ. ಪ್ರತಿದಿನ ಬಂದು ಅವರು ಮಾನಿಟ್ರ್ ಮಾಡೋಕ್ಕಾಗಲ್ಲ, ಪ್ರತಿದಿನ ಬಂದು ನಾವು ಕೂಡ ಮಾನಿಟ್ರ್ ಮಾಡೋಕ್ಕಾಗೋದಿಲ್ಲ ಮುಂದೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ತ್ ವಿಚಾರದಲ್ಲಿ. ಮೂರನೇದಾಗಿ ಈಗ ಏನಾಗಿದೆ ಅಂದರೆ ಸರ್, ಈಗ ವಿತರಕರು ಅನ್ನೋದೇ ಒಂದು ಜನ ಸಮುದಾಯ. ಅದೊಂದು ಆ ಜನ ಸಮುದಾಯ ನಶಿಸಿ ಹೋಗ್ತಾ ಇರುವಂಥ ಕಾಲಘಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಆ ಜನ ಸಮುದಾಯ ನಶಿಸಿ ವಿತರಕರು ಅನ್ನುವಂಥ ಒಂದು ಪರಿಕಲ್ಪನೆ ಮಾಧ್ಯಮದಿಂದ ನಶಿಸಿ ಹೋಗುವಂಥ ಈ ಡಿಜಿಟಲ್ ಯುಗದಲ್ಲಿ ಮಾಧ್ಯಮದಲ್ಲಿ ನಾವು ತಂತ್ರಜ್ಞಾನವನ್ನು, ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಳೇಬೇಕು. ನಾವು ಬದುಕಬೇಕು, ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತಂದರೆ. ಮತ್ತು ಇನ್ನೊಂದು ಕಡೆ ಆ ಮ್ಯಾನ್ಯುಯಲಿಸಮ್ ಇದೆಯಲ್ಲ, ಆ ಮಾನವ ಬಳಕೆ ಇದೆಯಲ್ಲ ಪತ್ರಿಕೋದ್ಯಮದಲ್ಲಿ, ಅದು ಕಡಿಮೆ ಆಗ್ತಾ ಅದು ಇನ್ನೊಂದು ಥರದಲ್ಲಿ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಮೇಲೆ, ಗುಣಮಟ್ಟದ ಮೇಲೆ ಕೂಡ ಅದು ಧಕ್ಕೆ ಉಂಟಾಗುವಂಥ ಸಾಧ್ಯತೆಗಳಿರ್ತದೆ. ಈಗ ನೇರವಾಗಿ ಒಂದು ಪತ್ರಿಕೆ ಬಂದು ಹಿಂಗೆ ತಲುಪಿ ಆ ಪತ್ರಿಕೆ ಓದಬೇಕಾದ್ರೆ ಆ ಪತ್ರಿಕೆನ ತಿದ್ದಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಡಿಜಿಟಲಲ್ಲಿ ಮ್ಯಾನಿಪುಲೇಷನ್ ಮಾಡೋಕ್ಕೆ ಸಾಧ್ಯತೆ ಇರ್ತದೆ. ಯಾವುದೋ ಪತ್ರಿಕೆ ಸುದ್ದಿನ ಯಾವುದೋ ಪತ್ರಿಕೆದು ಅಂತ ಹಾಕ್ಬಿಡೋದು, ಮೇಲ್ಗಡೆ ಪ್ರಜಾವಾಣಿ ಅಂತ ಹಾಕ್ಬಿಟ್ಟು ಕೆಳಗಡೆ ಯಾವುದೋ ಹಳೆ ಸುದ್ದಿ ಹಾಕ್ಬಿಟ್ಟು ಇದು ಪ್ರಜಾವಾಣಿಲೇ ಬಂದಿರೋದು ಅಂತ ಹೇಳ್ಬೇಕಾದ್ರೆ ತೋರಿಸ್ಬಿಡ್ಬೋದು. ಆದರೆ ಮ್ಯಾನ್ಯುಯಲ್ ಇದೆಯಲ್ಲ, ಅದು ಸತ್ಯ. ಮನುಷ್ಯ ಅದು ನೇರವಾಗಿ ಅದನ್ನು ಜನಕ್ಕೆ ತಲುಪಿಸ್ತಾನಲ್ಲ, ಅದೇ ನಿಜವಾದ ಮಾಹಿತಿ. ಡಿಜಿಟಲೈಸೇಷನ್ ಅನ್ನೋದು ನಮ್ಗೆ ಬೇಗ ಸುಲಭವಾಗಿ ತಲುಪುತ್ತೆ, ಆದರೆ ನಂಬಿಕೆಗೆ ನಮಗೆ ಡೌಟ್ ಪಡುವಂಥ ಅಥವಾ ನಂಬಿಕೆ ಅರ್ಹತೆ ಇಲ್ಲದೆ ಇರುವಂಥ ವ್ಯವಸ್ಥೆ ಇರ್ತದೆ. ಹಾಗಾಗಿ ನಾವು ಎರಡನ್ನೂ ಕೂಡ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಆ ಜನ ಸಮುದಾಯವನ್ನು ಉಳಿಸ್ಕೊಂಡು, ಮತ್ತು ಸರ್ ಹೇಳಿದ್ರು ರಾಜ್ಯ ಪ್ರಶಸ್ತಿ ಕೊಡುವಂಥ ಒಂದು ತೀರ್ಮಾನ ಇದೆಯಲ್ಲ, ತುಂಬ ದೊಡ್ಡ ಅದು. ನಾನು ಒಂದು ಸತಿ ಯಾರಿಗೋ ಒಬ್ಬರಿಗೆ ಪ್ರಶಸ್ತಿ ಬಂದಾಗ ಇಂಟ್ರ್ಯೂ ಮಾಡೋಕ್ಕೆ ಹೋಗಿದ್ದೆ ಸರ್. ಆವಾಗ ಅವ್ರು ಹೆಂಗೆ ಅಂದ್ಬಿಟ್ರು ಅಂದರೆ, ಈ ವರ್ಷನೇ ಕಣ್ರಿ ಕರೆಕ್ಟಾಗಿ ಕೊಟ್ಟಿರೋದು, ರಂಗೋಲೆ ಬಿಡೋರಿಗೆಲ್ಲ ಕೊಟ್ಬಿಟ್ಟಿದ್ರು ಲಾಸ್ಟ್ ಟೈಮ್ ಪ್ರಶಸ್ತಿ ಅಂದರು. ಅದಕ್ಕೆ ನಾನಂದೆ, ಒಂದು ಕೆಲಸ ಮಾಡಿ, ನೀವು ಬಿಡಿಸಿ ರಂಗೋಲಿನ ತಂದು ಕೊಡ್ತೀನಿ ಅಂದೆ. ನೀವು ಬಿಡಿಸಿ ರಂಗೋಲಿನ ಅಂತ. ಸರಿ, ರಂಗೋಲೆ ಬಿಡೋದು ಕೂಡ ಒಂದು ಆರ್ಟ್, ಅದು ಕಲೆ, ಅದು ಆಯಿತಾ. ರಂಗೋಲೆ ಬಿಡೋದು ಕೂಡ ಒಂದು ಕಲೆ. ನಾನಂತ ಸರ್ ಒಂದು ಕೆಲಸ ಮಾಡಿ, 1 kg ತಂದು ಕೊಡ್ತೀನಿ, ಬಣ್ಣದ ರಂಗೋಲಿಯನ್ನು ಬಿಡಿಸಿ ಸರ್ ಅಂತ. ಆಗಲ್ಲ ಸರ್, ನೀವು ಅದ್ಭುತವಾಗಿ ಮಾತಾಡ್ಬೋದು, ಅದ್ಭುತವಾಗಿ ಬರಿಬೋದು ಅಷ್ಟೇ. ಇನ್ನೊಂದು ರಂಗೋಲಿ ಬಿಡಿಸೋದು ಕೂಡ ಇಟ್ ಇಸ್ ಆರ್ಟ್ ಅಂತ. ಹಾಗಾಗಿ ಮತ್ತು ಪ್ರತಿಯೊಂದು ಪ್ರಕಾರನೂ ಉದ್ಯೋಗವನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಸಮಾಜದಲ್ಲಿ ಅನ್ನೋ ದೃಷ್ಟಿಯಿಂದ ನಿಮ್ಮ ವೃತ್ತಿಯ ಬಗ್ಗೆ ನಾವು ಗೌರವ ಇಟ್ಕೊಂಡಿದ್ದೀವಿ. ಆ ಗೌರವ ತಕ್ಕಾಗಿ ನಿಮ್ಮನ್ನ ಗೌರವಯುತವಾಗಿ ನಡೆಸ್ಕೊತದೆ ಜಿಲ್ಲಾ ಪತ್ರಕರ್ತರ ಸಂಘ ಅಂತ ಹೇಳಿ ಸಮ್ಮೇಳನಕ್ಕೆ ಶುಭಾಶಯನ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.